ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಟಿಕೆಟ್ ನೀಡಬೇಕು. ನಿನ್ನೆ ಖರ್ಗೆ ನಿವಾಸಕ್ಕೆ ತೆರಳಿ ಜಮೀರ್ ನಿಯೋಗ ಮನವಿಯನ್ನ ಮಾಡಿತ್ತು. ಜಬ್ಬಾರ್ ಸೇರಿದಂತೆ ಯಾರಿಗಾದ್ರೂ ಟಿಕೆಟ್ ಕೊಡಿ, ಸಮಸ್ಯೆ ಇಲ್ಲ, ಆದ್ರೆ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಎನ್ನುವಂತಹ ಬೇಡಿಕೆಯನ್ನ ಇಲ್ಲಿ ಜಮೀರ್ ಕೂಡ ಇಟ್ಟಿರುವಂತದ್ದು. ದಾವಣಗೆರೆ ದಕ್ಷಿಣದಲ್ಲಿ 85,000 ಮುಸ್ಲಿಂ ಮತಗಳಿವೆ. ಮುಂದೆ ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಯಾರು? ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ಹೇಳಿದ್ರು. ಈಗ ಅವ್ರು ನಮ್ಮ ಜೊತೆಗಿಲ್ಲ, ಆದ್ರೆ ಅವರಾಗ ಕೊಟ್ಟಿದ್ರಲ್ಲ ಆ ಮಾತನ್ನಾದ್ರೂ ಉಳಿಸ್ಕೊಡಿ ಅನ್ನುವಂಥ ಬೇಡಿಕೆಯನ್ನ ಇಲ್ಲಿಟ್ಟಿದ್ದಾರೆ ಅಲ್ಪಸಂಖ್ಯಾತರು, ಜೊತೆಗೆ ಜಮೀರ್ ಅಹಮದ್ ಖಾನ್. ಹಾಗಾಗಿ ಈಗ ಏನೆಲ್ಲ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಕಾಂಗ್ರೆಸ್ಗೆ? ಯಾಕಂತ ಹೇಳಿದ್ರೆ ಇವ್ರನ್ನ ಉಳಿಸ್ಕೊಳ್ಳೋಕೆ ಹೋದ್ರೆ ಶಾಮನೂರು ಕುಟುಂಬನ ಕಳ್ಕೊಳ್ಬೇಕಾಗತ್ತೆ. ಶಾಮನೂರು ಕುಟುಂಬನ ಉಳಿಸ್ಕೊಳ್ಳೋಕೆ ಹೋದ್ರೆ ಅಲ್ಪಸಂಖ್ಯಾತರ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ. ಒಂದ್ ಕಡೆ ಇದು ಸಹಜವಾಗಿ ಕಾಂಗ್ರೆಸ್ಗೆ ಭಾರಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಯಾತಕ್ಕಾಗಿ ಕಾಂಗ್ರೆಸ್ ಇಷ್ಟೊಂದು ಡಿಲೇ ಮಾಡ್ತಾ ಇದೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಅಂದ್ರೆ ಕಾಂಗ್ರೆಸ್ಗೆ ಇದು ಈಸಿ ಮಾತಾಗಿಲ್ಲ. ಯಾಕಂತ ಹೇಳಿದ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡು ಒಬ್ರಿಗೆ ಟಿಕೆಟ್ ಕೊಡಬೇಕು ಅಂದ್ರೆ ಇದು ಭಾರಿ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಈ ಮಧ್ಯೆ ನಿನ್ನೆ ಖರ್ಗೆ ನಿವಾಸಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಎಂಟ್ರಿ ಕೊಟ್ಟು ಇದು ಯಾರಿಗಾದ್ರೂ ಟಿಕೆಟ್ ಕೊಡಿ, ಆದ್ರೆ ನಮ್ಮ ಸಮುದಾಯದವರು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಅಲ್ಪಸಂಖ್ಯಾತರಿಗೂ ಒಂದು ಅವಕಾಶ ಕೊಡಿ. ಅದರಲ್ಲೂ ದಾವಣಗೆರೆಯಲ್ಲಿ ಹೇಳಿದ್ರು, ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು ಮುಂದೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂತ ಕೆಲಸ ಮಾಡ್ತೀವಿ ಅಂತ. ಈಗ ಅವ್ರು ನಮ್ಮ ಜೊತೆಲಿ ಇಲ್ಲ ಅಲ್ವಾ, ಅವ್ರ ಮಾತನ್ನಾದ್ರೂ ಉಳಿಸ್ಕೊಡಿ ಅಂತ ಬೇಡಿಕೆಯನ್ನ ಇಟ್ಬಿಟ್ಟಿದ್ದಾರೆ. ಕಡೆಗಣನೆ ಮಾಡಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಕೈ ಹಿಡಿದಿರೋದೇ ಅಲ್ಪಸಂಖ್ಯಾತರು ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ಗೆ ಒಂದು ಕಡೆ ಇದು ತಲೆನೋವು, ಒಂದು ಕಡೆ ಈಗಾಗಲೇ ಸಮರ್ಥ ಶಾಮನೂರ್ಗೆ ಟಿಕೆಟ್ ಕೊಡಬೇಕು ಎನ್ನುವಂತಹ ಗುಸುಗುಸು ಶುರುವಾಗಿರುವಂತಹ ಬೆನ್ನಲ್ಲೇ ಅಲ್ಪಸಂಖ್ಯಾತರ ಅಸಮಾಧಾನಕ್ಕೂ ಇದು ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ.